ಮಂಡನೆಯ ಒಂದು ಸಾಮಾನ್ಯ ಸಭೆ ನಗರಸಭೆ ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿತ್ತು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ನಮ್ಮ ರೂಹಿ ಮೇಡಮ್ ಅವರು ಅವಿಶ್ವಾಸದ ವಿರುದ್ಧ ಮತವನ್ನು ಚಲಾಯಿಸಿದ್ದೀವಿ. ಪಕ್ಷಾತೀತವಾಗಿ ಚಂದ್ರಗೌಡರು ಒಳ್ಳೆಯವರಿದ್ದರು, ಒಂದು ಜನಸ್ನೇಹಿಯಾಗಿದ್ದರು. ಪಕ್ಷದ ಜೊತೆಗೆ ಜನರು ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ಅವರ ಪರವಾಗಿ ಮತವನ್ನು ಚಲಾಯಿಸಿದ್ದೀವಿ. ಅವ್ರನ್ನ ಆಶಿಸ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿಯ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿ ಅವ್ರ ಪರವಾಗಿ ಹಾಸನ ನಗರ ಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ಸರಿ, ಬಿಜೆಪಿ ನೀವು ಜೊತೆ ಅಂತ ಏನಿಲ್ಲ, ವೈಯಕ್ತಿಕವಾಗಿ ನನಗೆ ಅವರು ಕಾರ್ಯವೈಖರಿ ಅವ್ರ ಕೆಲಸ ನನಗೆ ಇಷ್ಟ ಆಯಿತು. ನಮ್ಮ ಸದಸ್ಯರಿಗೂ ಅದೇ ರೀತಿ ಇತ್ತು. ನಾವಿಬ್ಬರು ಸಮಾನ ಮನಸ್ಕಾರದಿಂದ ಅವ್ರ ಪರ ಬಂದು ಮತ ಹಾಕಿದ್ದೀವಿ. ಹೌದು, ಅದು ಗೊತ್ತಾಯಿತು. ಹೌದು, ಅದು ನಾನು ಇವತ್ತು ನನಗೂ ಗೊತ್ತಿಲ್ಲ, ಇವತ್ತು ನಾನು ನೋಡಿದ್ದೀನಿ. ಆಗಲಿ, ಅವರ ಮನೋಭಾವದಿಂದ ಅವರು ಮತವನ್ನು ಚಲಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದಲ್ಲ ಯಾರ್ಯಾರು ಮುಂದಿನ ನಗರಸಭೆ ಚುನಾವಣೆ ಮತ್ತೆ ಬರ್ತದಾಗ ಯಾರ್ಯಾರು ಗೆಲ್ತಾರೆ, ಏನೇನು ಮಾಡ್ತಾರೆ ಅಂತ ಗೊತ್ತಾಗ್ತದಲ್ಲ. ಸರ್, ಇದು ಪ್ರೀತಮ್ ಗೌಡರು ಮತ್ತು ಶ್ರೇಯಸ್ ಪ್ರಸಾದ್ ಜಂಟಿ ಹೋರಾಟಕ್ಕೆ ಸಂದ ಜಯನ. ಇದು ಪ್ರೀತಮ್ ಗೌಡರು ನಾಯಕತ್ವದಲ್ಲಿ ಅಲ್ಲಿಯ ಒಂದು 14 ಸದಸ್ಯರ ಬಲದಲ್ಲಿ ಅವರು 14 ಸದಸ್ಯರು BJPಯವರು, ನಾವಿಬ್ಬರು ಕಾಂಗ್ರೆಸ್ನವರಿಬ್ಬರು ಸೇರಿ 16 ಜನ ಹಾಕಿದ್ದೀವಿ. ಇದರಲ್ಲಿ ಕಾಂಗ್ರೆಸ್ BJP ಅಂತ ಮೈತ್ರಿ ಏನಿಲ್ಲ. ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ಅವಿಶ್ವಾಸದ ವಿರುದ್ಧ ನಾವು ಮತ ಹಾಕಿದ್ದೀವಿ. JDS ವಿರುದ್ಧ ಅವ್ರನ್ನ ಮುಣಿಸ್ಬೇಕು ಅಂತ ಏನಾರ ತೆರೆಮರೆಯಲ್ಲಿ ಇಲ್ಲ, ಆ ಥರ ಏನಿಲ್ಲ. ಅವ್ರ ವ್ಯಕ್ತಿತ್ವ ನನಗೆ ಇಷ್ಟ ಆಗಿತ್ತು, ಯಾರು ನಮ್ಮ ಚಂದ್ರೇಗೌಡರದ್ದು. ಹಾಗಾಗಿ ಮತವನ್ನು ಚಲಾಯಿಸಿದ್ದೀವಿ. ಅದು ಇದರಲ್ಲೇನು ಪಕ್ಷ ಅಂತ ಏನಿಲ್ಲ, ಯಾಕಂದರೆ ಇರೋದೇ ಇನ್ನು 7-8 ತಿಂಗಳಿದೆ ಈ ಟರ್ಮ್, ಯಾಕಂದರೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಬರ್ತದೆ. ಹಾಗಾಗಿ ಆ ಥರ ಅವ್ರ ವ್ಯಕ್ತಿತ್ವ ನೋಡಿ, ಮತ್ತು ಅವರು ನಮ್ಮ ತಾತ ಅವ್ರ ತಂದೆಯವರೆಲ್ಲ ಆ ಕಾಲದಲ್ಲಿ ಒಂದು ಸಮಾನ ಸ್ನೇಹಿತರಾಗಿದ್ದರು. ಆ ಒಂದು ಮತದ ಮೇಲೆ ನಾನು ಮತ ಹಾಕಿದ್ದೀನಿ.